ಇದೀಗ ಕಾರ್ಯಕ್ರಮಕ್ಕೆ ನಮ್ಮ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕಿಯವರಾದಂತಹ ಸವಿತಾ ಅವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಓಂ ಗುರು ಪಾದಾಯ ವಿದ್ಮಹೆ ಗುರುಪದೇಶಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಓ ಗುರುವೇ, ನಾವು ನಿಮ್ಮನ್ನು ಸ್ಮರಿಸುತ್ತೇವೆ, ನಿಮ್ಮ ಉಪದೇಶಕ್ಕಾಗಿ ಧ್ಯಾನಿಸುತ್ತೇವೆ. ದಯವಿಟ್ಟು ನಮ್ಮನ್ನು ಜ್ಞಾನದ ಕಡೆಗೆ ಪ್ರೇರೇಪಿಸಿ. ಗುರುಗಳ ಒಂದು ಮಾತು ನಮ್ಮ ಬದುಕನ್ನು ಬದಲಿಸಬಹುದು. ಇದೀಗ ವೇದಿಕೆಯಲ್ಲಿ ನಮ್ಮ ಗುರುಗಳ ಅಮೂಲ್ಯ ಸಂದೇಶಗಳನ್ನು ಕೇಳೋಣ. ಮೊದಲಿಗೆ ನಮ್ಮ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಜೋಸೆಫ್ ರಾಜು ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಬಾಲರಾಜ್ ಪಟ್ಟಣ ಸಂಸ್ಥೆಯ ಬ್ರದರ್ ಅವರೇ, ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿ ಬಳಗದವರೇ, ಇಂದು ಶಿಕ್ಷಕ ವೃತ್ತಿಯ ಗೌರವವನ್ನು, ಘನತೆಯನ್ನು ಎತ್ತಿ ಹಿಡಿದಿದ್ದೀರಿ. ಅಂದು ನೀವು ಶಾಲೆಗೆ ಬರುವಾಗ ಸಣ್ಣ ಪುಟ್ಟ ಮಕ್ಕಳು ತಾಯಿ ತನ್ನ ಕಂಕುಳಲ್ಲಿ ಹೊತ್ಕೊಂಡು ಶಾಲೆಗೆ ಬಂದು ಬಿಡ್ತಾಯಿದ್ರು. ಆಗ ಕಲಿಸಿದ ಶಿಕ್ಷಕಿಯರು ಬಹಳ ಪುಣ್ಯವಂತರು ನಮ್ಮಲ್ಲಿದ್ದಾರೆ. ಈಗ ಮೇರಿ ಮಿಸ್ಸು ಮತ್ತು ಶಾಂತಕುಮಾರಿ ಮಿಸ್ ಅದೇನೇನೋ ಕಾಟ ಕೊಟ್ಟಿದ್ದೀರೋ ಅವರಿಗೆ ನನಗೆ ಗೊತ್ತಿಲ್ಲ. ಬಾಲ್ಯಾವಸ್ಥೆಯಿಂದ ಸ್ವಲ್ಪ ಬೆಳವಣಿಗೆ ಆಗ್ತಾ 7ನೇ ತರಗತಿಗೆ ಬಂದಾಗ ನಿಮಗೆ ಜ್ಞಾನೋದಯ ಆಯಿತು. ನಂತರದ ದಿನಗಳಲ್ಲಿ ಪ್ರೌಢಶಾಲೆಗೆ ಬಂದಾಗ ನಿಮ್ಮ ಜವಾಬ್ದಾರಿ ಹೆಚ್ಚಾಯಿತು. ಅದರಲ್ಲೂ SLC ಪಾಸ್ ಆದಮೇಲೆ ನಿಮ್ಮ ಜವಾಬ್ದಾರಿಗಳು ಬಹಳ ಹೆಚ್ಚಾಯಿತು. ತಂಗಿಯಂದಿರನ್ನು, ತಮ್ಮಂದಿರನ್ನು ಓದಿಸುವಂತಹ, ಅವರಿಗೆ ಮಾರ್ಗದರ್ಶನ ನೀಡುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಬಂತು. ಅಂದು ನಾವು ಕೇವಲ ನಿಮಗೆ ಜ್ಞಾನವನ್ನಷ್ಟೇ ನೀಡಲಿಲ್ಲ, ಮಾನವೀಯ ಮೌಲ್ಯಗಳಾದ ಪ್ರೀತಿ, ಸಹನೆ, ತಾಳ್ಮೆ, ಗೌರವ ಇದೆಲ್ಲವನ್ನು ಪಾಠದ ಜೊತೆಯಾಗಿ ನಿಮಗೆ ಕಲಿಸ್ಕೊಟ್ವಿ. ನಾನು ಇದನ್ನು ಹೆಚ್ಚುಗಾರಿಕೆಯಿಂದ ಮಾತಾಡ್ತಾ ಇಲ್ಲ. ನೀವಿಷ್ಟು ಬೆಳೆದು ದೊಡ್ಡವರಾಗಿ ಸಾಂಸಾರಿಕ ಜೀವನವನ್ನು ಸಾಗಿಸ್ತಾ ಇದ್ದರೂ ಕೂಡ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಇಂದು ಗೌರವ ಸಮರ್ಪಣೆ ಮಾಡ್ತಾ ಇರೋದಕ್ಕೆ ಪ್ರಥಮವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಶಿಕ್ಷಕ ವೃತ್ತಿಯ ಗೌರವವನ್ನು ಹೆಚ್ಚಿಸಿದಿರಿ. ಇದೇ ವೇದಿಕೆಯಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆಯಿತು, ಗುರುವಂದನಾ ಕಾರ್ಯಕ್ರಮಗಳು ನಡೆಯಿತು. ಒಂದೊಂದು ಗುರುವಂದನಾ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲಿ ನಡೀತಾ ಇದ್ದಾವೆ, ಒಂದಕ್ಕಿಂತ ಒಂದು ಹೆಚ್ಚು. ಅಂದು ನಾವು ಎಲ್ಲ ಶಿಕ್ಷಕ ಬಂಧುಗಳು ನಾವೇನು ವೇತನವನ್ನು ಪಡೀತಾ ಇದ್ವೋ ಆ ವೇತನಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ
ನಾವು ದುಡಿದಿದ್ದೀವಿ. ಇವತ್ತು ನಾವು ನಿವೃತ್ತರಾಗಿರಬಹುದು, ಆದರೆ ನಾವು ಕೊಟ್ಟಂಥ ಜ್ಞಾನ ತಿಳುವಳಿಕೆ ನಿಮ್ಮ ಜೀವನಕ್ಕೆ ಬಹಳವಾಗಿ ಪ್ರಾಮುಖ್ಯವಾಯಿತು. ನಾವು ಇಲ್ಲಿ ಸೇರಿರುವಂಥ ಎಲ್ಲ ಶಿಕ್ಷಕ ಬಂಧುಗಳು, ಸಹೋದ್ಯೋಗಿಗಳು ನಮ್ಮ ಕಾರ್ಯ, ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಸರ್ಕಾರಿ ಸಂಬಳ ತಗೊಂಡ್ರೆ ಮಾಡಬಾರ್ದು, ಮ್ಯಾನೇಜ್ಮೆಂಟ್ ಸಂಬಳ ತಗೊಂಡ್ರೆ ಮಾಡಬೇಕು ಅನ್ನುವಂತಹ ಯಾವುದೇ ತಾರತಮ್ಯ ನಮ್ಮಲ್ಲಿ ಇರಲಿಲ್ಲ. ಒಂದು ಪೀರಿಯಡು ಮಿಸ್ ಆಯಿತು ಅಂತ ಹೇಳಿದ್ರೆ ಜಗಳ ಆಡ್ತಾಯಿದ್ವಿ ನಾವು ಟೀಚರ್ಸು. RPN ಮಾಸ್ಟ್ರು ಲೆಕ್ಕ ಶುರು ಮಾಡಿಬಿಟ್ರೆ ಆ ಸ್ಟೆಪ್ಸ್ ಎಲ್ಲ ಮುಗಿಯೋವರೆಗೆ ಹೊರಗಡೆಗೆ ಬರ್ತಿರಲಿಲ್ಲ. ಹೋಗಿ ಕಾಯ್ಕೊಂಡು ನಿಂತ್ಕೊಳ್ಳೋದು, ಈಗ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಎಷ್ಟೋ ಸರಿ ಜಗಳ ಆಡಿದ್ದೀವಿ. ಅಂದರೆ ಅಷ್ಟು ಉತ್ಸಾಹ, ಹುಮ್ಮಸ್ಸು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ನಮಗಿತ್ತು. ಅದನ್ನು ನಿಮಗೆ ಬಳುವಳಿಯಾಗಿ ಕೊಟ್ಟಿದ್ದೀವಿ ಅಷ್ಟೇ. ನಾವು ಸೋಮಾರಿಗಳಾಗಿದ್ದರೆ ಈಗಿನ ಥರ ವಿದ್ಯಾವಂತರಾಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಿಜವಾಗಲೂ ಇದು ಬಹಳ ಮೆಚ್ಚುಗೆಯ ಕೆಲಸ. ನಮ್ಮ ಜವಾಬ್ದಾರಿಯನ್ನು, ನಮ್ಮ ವ್ಯಕ್ತಿತ್ವವನ್ನು ನೀವು ಹೆಚ್ಚಿದ್ದೀರಿ. ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆಯನ್ನು ನೀವು ಕಾಪಾಡಿದ್ದೀರಿ. ನಿಜವಾಗಲೂ ನಾವು ಧನ್ಯರು. ಯಾವುದೇ ವಿಷಯದ ಶಿಕ್ಷಕರಾಗಲಿ, ನರ್ಸರಿ ಶಾಲೆಯ ಶಿಕ್ಷಕಿಯರಾಗಲಿ, ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರಾಗಲಿ, ಪ್ರೌಢಶಾಲೆಯ ಶಿಕ್ಷಕಿಯರಾಗಲಿ, ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಿಮಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತಿದ್ದೀವಿ. ಇವತ್ತು ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನಮಗೆ ಗೌರವ ಸಲ್ಲಿಸಿದ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಸಾಂಸಾರಿಕ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಸಾಗಿ ಬಂದಂಥ ದಾರಿಯನ್ನು, ಮಾರ್ಗವನ್ನು ಕಲಿಸಿ. ಇದೇ ನಾವು ಬಯಸುವಂಥ ಒಂದು ಹೆಬ್ಬಯಕೆ. ನಿಜವಾಗಲೂ ನಾವೇ ಪುಣ್ಯವಂತರು. ಶಿಕ್ಷಕ ವೃತ್ತಿ ಎಷ್ಟು ಪವಿತ್ರವಾಗಿದೆ ಅನ್ನೋದನ್ನು ನೀವು ತೋರ್ಪಡಿಸಿದ್ದೀರಿ. ಬೇರೆ ಹುದ್ದೆಗಳಲ್ಲಿ ಇರುವವರು ಕನಿಷ್ಠ ಅಂತ ಅಲ್ಲ. ಆದರೆ ನೋಡಿ, ಈಗ ಬೇರೆಯವರು ರಿಟೈರ್ಡ್ ಆದಮೇಲೆ ಆಫೀಸ್ನಲ್ಲಿ ಕ್ಲರ್ಕ್ ಆಗಲಿ, ಯಾರಾದರೂ ರಿಟೈರ್ಡ್ ಆದರೆ ರಿಟೈರ್ಡ್ ಟೈಮಲ್ಲಿ ಒಂದು ತಾಂಬೂಲ ಕೊಟ್ಬಿಟ್ಟು ನಮಸ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ನಮ್ಮಿಷ್ಟೂ ಜನರು ಮತ್ತೆ ಒಗ್ಗೂಡಿಸೋದಕ್ಕೆ ನೀವು ಕಾರಣಕರ್ತರು. ನಮಗೂ ಸುಮಾರು ವರ್ಷಗಳ ಕಾಲ ಬಾಂಧವ್ಯ ಇಲ್ಲ. ಒಬ್ಬೊಬ್ಬರು ಒಂದು ಊರಿನಲ್ಲಿದ್ದೀವಿ. ನಿರಂಜನ್ ಮಾಸ್ಟ್ರು ನಾನು ಮಾತ್ರ ಲೋಕಲ್ ಆಗಿದ್ದೀವಿ. ಇನ್ನು ಉಳಿದಿರೋರೆಲ್ಲ ಬೇರೆ ಬೇರೆ ಊರುಗಳಲ್ಲಿದ್ದಾರೆ. ಅವರನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯವನ್ನು ನಮಗೆ ನೀವು ದಯಪಾಲಿಸ್ಕೊಟ್ಟಿದ್ದೀರಿ. ನೀವು ಹೇಗೆ ಫ್ರೆಂಡ್ಸ್ಗಳು ಎಲ್ಲ ಒಟ್ಟಿಗೆ ಸೇರಿ ಉಭಯ ಕುಶಲೋಪರಿ ಪರಿಚಯ ಮಾಡಿಕೊಂಡು ಬೇಕು ಬೇಡಗಳನ್ನು, ಅಂದು ಇದ್ದಂಥ ನೆನಪುಗಳನ್ನು ಮೆಲುಕಾಕಿದ್ರೋ ಅದೇ ರೀತಿ ನಾವು ಕೂಡ ಮೆಲುಕಾಗ್ತೀವಿ. ಒಟ್ಟಾರೆಯಾಗಿ ಇನ್ನೂ ಕೆಲವರು ಮಾತಾಡೋರಿದ್ದಾರೆ. ಒಟ್ಟಾರೆಯಾಗಿ ನೀವು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ನಮಗೆ ಗೌರವ ಸಮರ್ಪಣೆ ಮಾಡಿದ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂದನೆಗಳು.